ನಮ್ಮ ಕಾರ್ಯಕ್ರಮದ ತೀರ್ಪುಗಾರರಾಗಿ ಖ್ಯಾತ ಕಿರುತೆರೆ ನಟಿ ಶಮಾ ಸಂಜಯ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಶಮಾ, ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ನನ್ನ ನಮಸ್ತೆ. ಬನಶಂಕರಿ ಮಹಿಳಾ ಸಮಾಜದಲ್ಲಿ ನಡೆದಂತಹ ಆಡಿಷನ್ ಬಂದಿದ್ದೀರಾ ಪದ್ಮಾ ಮತ್ತೆ ಜ್ಯೋತಿ ಅವರು, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ನಾವು ದಿನ ನೋಡ್ತಾ ಇದ್ವಿ ಟಿ ವಿಲಿ, ಅದು ನಾವು ಒಂದಿನ ಮಾಡಬೇಕು ಅನ್ನೋ ಆಸೆನೂ ಇತ್ತು, ಅದು ಈ ದಿನ ನೆರವೇರಿತು. ಓಕೆ, ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಬೆಸ್ಟ್ ಅತ್ತೆ ಸೊಸೆ ಅಂತ ಅನ್ನಿಸ್ಕೋಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು ನಿಮಗೆ. ಸೊ ಇವತ್ತು ಬಂದಿದ್ದೀರಾ. ಓಕೆ, ಈಗ ಪೂರ್ಣಗೊಳ್ತಾ ಇದೆ ನಮ್ಮದು ಕನಸು. ಓಕೆ, ಇವತ್ತು ರೆಸಿಪಿಗಳನ್ನ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿತ್ತು ಇವತ್ತಿನ ಕಾರ್ಯಕ್ರಮ ಅಂತ. ಖುಷಿ ಆಗುತ್ತೆ ಖಂಡಿತ. ಇವತ್ತು ಫಸ್ಟ್ ಯಾರು ಅಡುಗೆ ಮಾಡ್ತಿದ್ದೀರಾ? ನೀವು ಮಾಡ್ತಿದ್ದೀರಾ? ಓಕೆ, ಹಾಗಿದ್ರೆ ನೀವು ಕೂತ್ಕೊಳ್ಳಿ. ಓಕೆ ಪದ್ಮಾ ಅವರೇ, ಇವತ್ತು ಫಸ್ಟ್ ರೆಸಿಪಿ ನೀವು ಮಾಡ್ತಾ ಇದ್ದೀರಾ? ಹೌದು. ಏನ್ ಮಾಡ್ತಿದ್ದೀರಾ? ಚಂದ್ರಹಾರ ಮಾಡ್ತಾ ಇದ್ದೀವಿ. ಚಂದ್ರಹಾರ? ಹೌದು. ಓಕೆ, ನಿಮ್ಮ ಅತ್ತೆ ಸೊಸೆ ನೋಡೋದು ತುಂಬಾ ಸೈಲೆಂಟ್ ಅಂತ ಅನ್ನಿಸ್ತಾ ಇದ್ದೀರಾ ಅಲ್ವಾ ಶಿಮಾ? ಹಾ, ನೋಡಕ್ಕೂ ಒಂದೇ ತರ ಇದ್ದಾರೆ ಇಬ್ರು. ಏನ್ ಸೀಕ್ರೆಟು? ರಿಲೇಷನ್ ಏನಾದ್ರು ದೂರದ ರಿಲೇಷನ್? ನಾವು ಅವ್ರ ತಾಯಿ ನನ್ನ ಫ್ರೆಂಡ್. ಓಕೆ. ತುಂಬಾ ಸೈಲೆಂಟ್ ಆಗಿ ಕಾಣ್ತಿದ್ದಾರೆ. ನೋಡೋಣ ಅಡುಗೆ ಮಾಡಿದ್ಮೇಲೆ ಏನಾದ್ರು ಸ್ವಲ್ಪ ಮಾತಾಡ್ತಾರ ಅಂತ ಅಲ್ವಾ? ಓಕೆ, ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ?
ಟ್ರೈ ಮಾಡಿಲ್ಲ ಇನ್ನು. ಇದೆಲ್ಲ ಸಾಟಿ ಸ್ವಲ್ಪ ತಗೊಂಡು ಇದನ್ನ ಇದ್ರ ಮೇಲೆ ನಾನು ಇಷ್ಟೇ ಮಾಡಿದ್ರು ಇದು ಹಾಕ್ಬಿಟ್ಟು ರೋಲ್ ಮಾಡಿ. ಮತ್ತೆ ತುಂಬಾ ಫಾಸ್ಟ್ ಆಗಿ ಕೂಡ ಮಾಡ್ತಿದ್ದಾರೆ. ನಿಮ್ಮ ಮನೆಗೆ ನೆಂಟರೆಲ್ಲ ಬಂದಾಗ ಏನು ಯೋಚನೆ ಇಲ್ಲ ಅಲ್ಲ? ಇಲ್ಲ, ನಮ್ಮಲ್ಲಿ ಯಾವಾಗಲೂ ಜನ ಇದ್ದೇ ಇರ್ತೀರಿ. ಇದ್ದೇ ಇರ್ತಾರೆ. ನಮ್ಮ ಹಸ್ಬೆಂಡ್ ಬ್ರದರ್ಸ್ ಎಲ್ಲ ಒಟ್ಟಿಗೆ ಜಾಯಿನ್ನಲ್ಲೇ ನಾವು ಹಬ್ಬ ಮಾಡೋದು. ತುಂಬ ಕುಟುಂಬ ಅಂತ ಅಂದ್ರೆ ಹೆಚ್ಚು ಅಡುಗೆ ಮಾಡುವಂಥದ್ದು ಪ್ರಯಾಸನೂ ಇರುತ್ತೆ ಅಲ್ವಾ? ಈಗ ಇದನ್ನ ಏನ್ ಮಾಡ್ತಿದ್ದೀರಾ? ಇವಾಗ ಎಣ್ಣೆ ಬಾಂಡೆ ಇಟ್ಟು ಎಣ್ಣೆ ಇವಾಗ ಎಣ್ಣೆ ಹಾಕಬೇಕು. ಮತ್ತೆ ಇದು ಕೋವಾ ಮಿಕ್ಸ್ ಮಾಡಿರೋದ್ರಿಂದ, ವನಸ್ಪತಿ ಮಿಕ್ಸ್ ಮಾಡಿರೋದ್ರಿಂದ ತುಂಬಾನೇ ಸಾಫ್ಟ್ ಆಗುತ್ತೆ. ಹೌದು, ಸಾಫ್ಟ್ ಬರಲೇಬೇಕು. ಸಾಫ್ಟ್ ಬಂದರೆ ನಿಮಗೆ ಮೇಲೆ ಕಟ್ ಮಾಡ್ಕೊಂಡು ತಗೊಳ್ಳೋದಿಕ್ಕೆ ಪಾಕಕ್ಕೆ ಬಿದ್ದ ಮೇಲೆ ಅಲ್ವಾ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬೌಲಿಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ವನಸ್ಪತಿ ತುಪ್ಪ, ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಒಂದು ಪ್ಲೇಟ್ನಲ್ಲಿ ಅಕ್ಕಿ ಹಿಟ್ಟು ಮತ್ತು ವನಸ್ಪತಿ ಕಲಸಿಕೊಳ್ಳಿ. ಈಗ ಕಲಸಿಕೊಂಡ ಮೈದಾ ಹಿಟ್ಟನ್ನು ವಿಯ ಆಕಾರಕ್ಕೆ ಲಟ್ಟಿಸಿಕೊಳ್ಳಿ. ಲಟ್ಟಿಸಿಕೊಂಡ ತುಂಡುಗಳನ್ನು ಎಣ್ಣೆಯಲ್ಲಿ ಕರಿದುಕೊಳ್ಳಿ. ನಂತರ ಕರಿದುಕೊಂಡ ತುಂಡುಗಳನ್ನು ಬೌಲ್ಗೆ ಹಾಕಿಕೊಂಡು ಅದರ ಮೇಲೆ ಕಾಯಿಸಿಕೊಂಡ ಹಾಲನ್ನು ಹಾಕಿ. ಈಗ ಚಂದ್ರಹಾರ ಸವಿಯಲು ಸಿದ್ಧ. ಗುಲಾಬಿ ಹೂವು ಉಪಯೋಗಿಸದೆ ಬಾಡೋದ್ರೆ ಚಿಂತೆ ಬೇಡ. ಯಾಕೆಂದ್ರೆ ಒಣಗೋಗಿರೋ ಈ ಗುಲಾಬಿ ದಳಗಳಿಗೆ ಜೇನುತುಪ್ಪ ಹಾಗೆ ಸಕ್ಕರೆನ ಹಾಕಿದ್ರೆ ಏನಾಗುತ್ತೆ? ಗುಲ್ಕನ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಓಕೆ, ಈಗ ಸೊಸೆ ನಮ್ಮ ಮುಂದೆ ಇದ್ದಾರೆ. ನಾನು ಕೂಡ ಒಂದು ರೆಸಿಪಿ ಮಾಡ್ತೀನಿ ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಬನ್ನಿ ಕೇಳೋಣ. ಏನ್ ಮಾಡ್ತಿದ್ದೀರಾ ಜ್ಯೋತಿಯವರೇ? ನಾನು ಅವಲಕ್ಕಿ ವಡೆ ಮಾಡ್ತಾರೆ. ಅವಲಕ್ಕಿ ವಡೆ ಮಾಡ್ತಿದ್ದೀರಾ? ಓಕೆ, ಇದು ಕೂಡ ಡಿಫ್ರೆಂಟ್ ಅಂತ ಹೇಳ್ಬೋದು. ಅವಲಕ್ಕಿಯಲ್ಲಿ ವಡೆ ಮಾಡ್ತಾ ಇದ್ದಾರೆ ಅವರು. ಓಕೆ, ಏನೇನು ಬೇಕು ಇದಕ್ಕೆ? ಇದಕ್ಕೆ ಅವಲಕ್ಕಿ ಅರ್ಧ ಗಂಟೆ ನೆನೆಸಿರೋದು, ಗಟ್ಟಿ ಅವಲಕ್ಕಿ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು, ಇದು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಒಂದು ಚಿಟಿಕೆ ಖಾರದ ಪುಡಿ, ಆಮೇಲೆ ಎಣ್ಣೆ. ಮೊದಲಿಗೆ ಈಗ ಏನು ಮಾಡಬೇಕು? ಎಣ್ಣೆ ಒಂಚೂರು ಕಾಯಕ್ಕೆ ಇಟ್ಕೊಳ್ಳೋಣ. ಓಕೆ, ಇದು ಯಾವಾಗಲೂ ಅಂಬಡೆ ಮಾಡೋದು ಕಾಮನ್ನು. ಸೊ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ, ಟ್ರೈ ಮಾಡೋಣ ಅನ್ನೋದು ನಿಮ್ದೇ ಐಡಿಯಾನ ಇದು? ಐಡಿಯಾ. ಓಕೆ, ಒಂದ್ಸಲ ಮಾಡಿ ಆಗ್ಲೇ ಅತ್ತೆ ಟ್ರೈ ಮಾಡಿದಾರಾ? ಹಾಂ, ಅತ್ತೆಗೆ ನೋಡಿದಾರಾ? ಮಾಡಿದ್ದಾರೆ. ಓಕೆ, ಆಮೇಲೆ ಈಗ ಅವಲಕ್ಕಿ
ಹೇಗೆ ಅದು ಒಂಚೂರು ತುಂಬ ಗಟ್ಟಿ ಆಯಿತು ಅಂದರೆ ಅವಾಗ ನೀರು ಹಾಕ್ಕೊಳ್ಬೋದು. ಈಗ ಸರಿ ಇದೆ ಅನ್ಸುತ್ತೆ, ತುಂಬ ಗಟ್ಟಿ ಆಯ್ತಾ? ಇಲ್ಲ ಸರಿಗಿದೆ, ಅದು ವಡೆ ತಟ್ಟಕ್ಕೆ ಆಗಬೇಕಲ್ಲ. ಓಕೆ. ನಿಮ್ಗೆ ಇಷ್ಟನಾ ಇದು? ಖಾರನೂ ತಿಂತೀನಿ, ಸ್ವೀಟು ತಿಂತೀನಿ, ಎರಡೂ ಇಷ್ಟ. ಅವ್ರು ಮಾಡೋದು ಯಾವ್ದು ಖಾರ ಪದಾರ್ಥ ನಿಮ್ಗೆ ತುಂಬ ಇಷ್ಟ? ಅವರು ಗೀ ರೈಸ್ ಎಲ್ಲ ಮಾಡ್ತಾರೆ, ಅದು ಇಷ್ಟ ಆಗುತ್ತೆ. ಓಕೆ. ಪಲಾವು, ಗೀ ರೈಸು, ಆಮೇಲೆ ವೆರೈಟೀಸ್ ಏನು ಬೇಕಾದರೂ ಕಾಯ್ದು ಅವರು ಜಾಸ್ತಿ ಮಾಡ್ತಿರ್ತಾರೆ. ಅದು ಬತ್ಕೊಂಡು ಈಗ ಎಣ್ಣೆ ಕಾದಿದೆ, ಇದಕ್ಕೆ ಹಾಕೋದು. ಇನ್ನೇನು ಹವ್ಯಾಸ ಇದೆ ನಿಮಗೆ ಕುಕಿಂಗ್ ಅಲ್ಲದೆ? ನಾನು ಹಾಡು ಹೇಳ್ತೀನಿ, ಹಾಡು ಕಲ್ತಿದ್ದೀನಿ. ಮತ್ತು ನಂಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಭರತನಾಟ್ಯಮ್ ತುಂಬ ಇಷ್ಟ. ನಿಮ್ಮದೆಲ್ಲ ನೋಡ್ತಾ ಇರ್ತೀನಿ ನಾನು, ನಿಮ್ಮ ಪ್ರೋಗ್ರಾಮ್ಸು ಮತ್ತು ನಿಮ್ಮ ಹಸ್ಬೆಂಡ್ ಫ್ಯಾನ್ ನಾನು, ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಫ್ಯಾನ್. ಥ್ಯಾಂಕ್ ಯು. ಹಾಗೆ ಶಮ, ಈಗಂತೂ ಮದುವೆ ಆದಮೇಲೂ ಅಷ್ಟೇ, ಮದುವೆಗೆ ಮುಂಚೆನೂ ಅಷ್ಟೇ, ಹೆಣ್ಮಕ್ಳು ಯಾವುದ್ರಲ್ಲಾದ್ರೂ ಒಂದರಲ್ಲಿ ಇದ್ದೇ ಇರ್ತಾರೆ, ಒಂದು ಫೀಲ್ಡಲ್ಲಿ ಏನಾದರೂ ಒಂದು ವರ್ಕ್ ಮಾಡ್ತಾನೆ ಇರ್ತಾರೆ ಅಲ್ವಾ? ಖುಷಿ ಅನಿಸುತ್ತೆ ಇದು. ಮುಂಚೆಗಿಂತ ಮೊದಲಿಗೆ ಕಂಪೇರ್ ಮಾಡಿದ್ರೆ, ಈಗ ಅವ್ರ ಏಜಲ್ಲಿ ಕಂಪೇರ್ ಮಾಡಿದ್ರೆ ಆ ಥರ ಎಲ್ಲ ಅವಕಾಶಗಳೇ ಇರಲಿಲ್ಲ. ಹೌದು.
ಪುಡಿ, ಉಪ್ಪು ಹಾಗೂ ಆಲೂಗಡ್ಡೆ. ಮಾಡುವ ವಿಧಾನ: ಪಾತ್ರೆಯಲ್ಲಿ ನೀರು, ಎಣ್ಣೆ, ಉಪ್ಪು, ಜೀರಿಗೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಾಯಿಸಿ. ಕಾದ ನಂತರ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕೈಯಾಡಿಸಿ. ನಂತರ ಬಾಣಲೆಗೆ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಬೇಯಿಸಿಕೊಂಡ ಹೆಸರುಕಾಳು, ಪಾಲಕ್ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಮತ್ತೆ ಇದರೊಳಗೆ ಗರಂ ಮಸಾಲ, ಆಮ್ಚೂರ್ ಪೌಡರ್, ಉಪ್ಪು ಎಲ್ಲವನ್ನೂ ಹಾಕಿ. ಈಗ ಹೆಸರುಕಾಳು ಸಬ್ಜಿ ಸವಿಯಲು ಸಿದ್ಧ. ನಂತರ ಆಗಲೇ ಕಲಸಿಕೊಂಡ ಹಿಟ್ಟನ್ನು ತಟ್ಟಿಕೊಂಡು ತವಾದ ಮೇಲೆ ಎಣ್ಣೆಯೊಂದಿಗೆ ಸುಡಿ. ಬೇಯಿಸಿದ ರೊಟ್ಟಿ ಹಾಗೂ ಹೆಸರುಕಾಳು ಸಬ್ಜಿ ಈಗ ಸವಿಯಲು ಸಿದ್ಧ. ಹಸಿ ಕೊಬ್ಬರಿನ 1 ವಾರವರೆಗೂ ಕೆಡದೆ ಹೇಗಿಡೋದು ಅಂತ. ಈ ತೆಂಗಿನಕಾಯಿನ ತುರಿದ ತಕ್ಷಣ ಅದನ್ನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಅದು 1 ವಾರವರೆಗೂ ಕೆಡದೆ ಇರುತ್ತೆ. ಓಕೆ, ಟ್ರೈ ಮಾಡಿ. ಈಗ ನಮ್ಮ ಅತ್ತೆ ಸೊಸೆ ಇಬ್ರು ಕೂಡ ಇನ್ನೊಂದು ರೆಸಿಪಿ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಿದ್ದಾರೆ, ಸ್ವೀಟಾ ಖಾರನ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಈಗ ನೀವು 5 ಮಿನಿಟ್ಸ್ ಅಲ್ಲಿ 5 ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಸೀಮೆ ಬದನೆಕಾಯಿ ಹಲ್ವಾ ಮಾಡ್ತಿದ್ರ. ಸೊ ಸ್ವೀಟ್ ಅಂತ ಕನ್ಫರ್ಮ್ ಆಯ್ತು. ಸ್ವೀಟ್ ಏನೇನ್ ಬೇಕು? ಸೀಮೆ ಬದನೆಕಾಯಿ ತುರಿದಿಟ್ಕೊಂಡಿರೋದು, ಕೋವಾ, ಸಕ್ಕರೆ, ನೀನು ಸರಿ ಇಲ್ಲ ಅಂತ ಯಾವತ್ತೂ ಪಾಯಿಂಟ್ ಔಟ್ ಮಾಡಿಲ್ಲ ನನ್ನ. ಏನು ಅಂದರೆ ತಪ್ಪು ಮಾಡಿದಾಗ ಕರೆದುಬಿಟ್ಟು ಎಲ್ಲರ ಮುಂದೆ ಅವಮಾನ ಮಾಡಲ್ಲ. ಕರೆದುಬಿಟ್ಟು ಪಕ್ಕಕ್ಕೆ ಈ ಥರ ನೀನು ಹೀಗೆ ಮಾಡಿದ್ಯಾ, ಇದು ಹಿಂಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತ ಪೂರ್ತಿ ಹೇಳ್ಕೊಡ್ತಾರೆ. ಅವರೇ ಮಾಡಿ ತೋರಿಸ್ತಾರೆ, ಹಿಂಗೆ ಮಾಡಿದ್ದು ನೀನು ಅದು ತಪ್ಪು, ಈ ಥರ ಮಾಡು, ಅವಾಗ ನಿನಗೆ ಸರಿಯಾಗಿ ಬರತ್ತೆ ಅಂತ. ಅದನ್ನ ಅಲ್ಲ, ನಾವು ಬರೀ ಅಡುಗೆ ಬಗ್ಗೆ ಕೇಳ್ತಾ ಇಲ್ಲ. ಅಡುಗೆದೊಂದೇ ಅಲ್ಲ ಇದು ನಾನು ಹೇಳ್ತಾ ಇರೋದು. ಜನರಲ್ ಆಗೂ ಅಷ್ಟೇ, ಯಾವುದೇ ತಪ್ಪು ಮಾಡಿದ್ರು ಎಲ್ಲರ ಮುಂದೆ ಬೈಯೋದಾಗ್ಲಿ ಅಥವಾ ಅವಮಾನ ಮಾಡೋದಾಗ್ಲಿ, ನಾನು ಸರಿ ಅಂತ ಅನ್ನೋದು ತೋರಿಸ್ಕೊಳ್ಳೋದಾಗ್ಲಿ ಮಾಡೋದಿಲ್ಲ. ಆ ಗುಣ ತುಂಬ ಇಷ್ಟ ನನಗೆ. ಪಕ್ಕಕ್ಕೆ ಕರೆದು ಹೇಳಿ ತಿಳಿಸಿ ಹೇಳ್ತಾರೆ. ಓಕೆ, ಈಗ ಕೋವಾ ಬೇಕಾ? ಹಾಂ, ಕೋವಾ. ಕೋವಾ ಏನಾಗಿದೆ, ಕರ್ಕಿದೆ. ಈಗ ಇದನ್ನ ಹಾಕೋಣ. ಅಷ್ಟು ಹಾಕ್ಬೇಡಿ, ಇಲ್ಲ ಸ್ವಲ್ಪ. ಹಾಂ, ಸ್ವಲ್ಪ. ಸ್ವೀಟ್ ಬೇಗ ಸಕ್ಕರೆ ಬೇರೆ ಬೀರುತ್ತಲ್ವಾ, ಆ ಅಂಶ ಇರೋದ್ರಿಂದ ಬೇಗ ತಳ ಹತ್ತತ್ತೆ. ಎಷ್ಟು ಹೊತ್ತು ಅದನ್ನ ಈ ರೀತಿ ಬಾಯ್ಲ್ ಮಾಡಬೇಕು? 5 ಮಿನಿಟ್ಸ್ ಮಾಡಿದ್ರೆ ಸಾಕು. 5 ನಿಮಿಷದಲ್ಲಿ ಸೀಮೆ ಬದನೆಕಾಯಿ ಮೆತ್ತಿಗಿರುತ್ತಲ್ವಾ, ಬೇಗ ಬೆಂದು ಬಿಡುತ್ತೆ ಅದು. ಅದರಿಂದ 5 ನಿಮಿಷ ಸಾಕು ಅದಕ್ಕೆ. ಯಾಕೆಂದ್ರೆ ನೀವು ಹಾಲನ್ನು ಹಾಕಿದಾಗ ಅದ್ರ ಪ್ರಮಾಣ ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ ಅಂದ್ರೆ ಹಿಂಗಿದೆ ಅಲ್ವಾ? ಹೌದು, ಆ ಹಾಲು ಹಿಂಗಿಸ್ಬಿಟ್ಟೆ ಹಾಕ್ಬೇಕು ಅದಕ್ಕೆ. ಹಾಲಿಗೆ ಕಮ್ಮಿ ಆದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ, ಗಟ್ಟಿ ಬರುತ್ತಲ್ಲ ಹಾಲು, ಆವಾಗ ಕೋವನ್ನು ಬೀಳುತ್ತೆ, ಎಲ್ಲ ಗಟ್ಟಿ ಆದ ಸಾಲಿಡ್ ಆಗಿ ಗಟ್ಟಿಯಾಗಿ ಬರುತ್ತೆ. ನೀರಿನಂಶ ಇರಬಾರ್ದು, ಹಾಲಲ್ಲಿ ಹಾಕ್ಬೇಕಾ? ಹಾಲು ಚೆನ್ನಾಗಿ
ವೀಕ್ಷಕರೇ, ಸೀಮೆ ಬದನೆಕಾಯಿ ಹಲ್ವಾ ರೆಡಿ ಆಗಿದೆ. ಸೀಮೆ ಬದನೆಕಾಯಿ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸೀಮೆ ಬದನೆಕಾಯಿ, ಖೋವಾ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಹಾಲು. ಮಾಡುವ ವಿಧಾನ: ಪಾತ್ರೆಗೆ ಹಾಲು, ಸಕ್ಕರೆ, ಖೋವಾ, ತುರಿದ ಸೀಮೆ ಬದನೆಕಾಯಿ ಹಾಕಿ ಚೆನ್ನಾಗಿ ಕಾಯಿಸಿ. ಕಾದ ನಂತರ ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿಯಿಂದ ಅಲಂಕರಿಸಿದರೆ ಸೀಮೆ ಬದನೆಕಾಯಿ ಹಲ್ವಾ ಸವಿಯಲು ಸಿದ್ಧ. ಟೊಮೆಟೊ ಹಣ್ಣಿನ ಸಾರು ರುಚಿಯಾಗಿರ್ಬೇಕಂದ್ರೆ ಏನ್ ಮಾಡಬೇಕು? ಈ ಸಾರಿಗೆ ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡಿದ್ರೆ ಸಾರು ಮಾತ್ರ ಸೂಪರ್ ಆಗಿರುತ್ತೆ. ಈಗ ನಮ್ಮ ಅತ್ತೆ ಸೊಸೆ ಪದ್ಮಾ ಮತ್ತೆ ಜ್ಯೋತಿಯವರು ತಯಾರಿಸಿರುವಂತಹ ರೆಸಿಪಿಗಳನ್ನ ಗಾರ್ನಿಶಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಶಮಾ ಅವ್ರಿಗೆ ಸರ್ವ್ ಮಾಡೋಕೆ. ನೋಡೋಣ ಹೇಗೆ ಸರ್ವ್ ಮಾಡ್ತಾರೆ, ಹಾಗೆ ಶಮಾ ಅವ್ರು ಏನ್ ಹೇಳ್ತಾರೆ.
ಯಾರೇ ಕೂಗಾಡಲಿ. ರಾಜ್ಕುಮಾರ್ ಅವ್ರ ಹಾಡು. ಅಲ್ಲ ಜನ ಯಾರು ಬೇಕಾದ್ರೆ ನಿಂದಿಸ್ತಿರ್ತಾರಲ್ವಾ ಅಥವಾ ಹೊಗಿತಿರ್ಬೋದು, ಯಾವುದು ನಾವು ಕಿವಿ ಮೇಲೆ ಹಾಕೋಬಾರ್ದು. ನಮ್ಮ ಹಾಗೆ ತೋಚತ್ತೆ ಹಾಗೆ ಮಾಡೋದು ನಮ್ಗೆ ಇಷ್ಟ ಆ ಥರ. ಸರಿ, ಓಕೆ. ನಿಮ್ ಸೊಸೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಒಲವೇ ಜೀವನ ಅಂತ ಹೇಳಿದಾರ. ಅದೇ ಅದು ನಾನು ಯಾವಾಗಲೂ ಹೇಳ್ತಿದ್ದೆ, ನನ್ನ ಮದುವೆ ಆದಾಗ ಹುಡುಗಿನ ಕರ್ಕೊಂಬಂದಾಗ್ಲೂ ಅದೇ ಹಾಕಿದ್ದು, ವಾಳಗದವರು ಅದೇ ಓದ್ತಾ ಇದ್ರು ಕಣೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅದ್ ಹಾಕಿದಾರ. ಬಟ್ ನೀವ್ ಯಾವಾಗ್ಲೂ ಹಾಡು ಯಾರೇ ಕೂಗಾಡಿನ. ಸರಿ, 1 ಮೈನಸ್ ಪಾಯಿಂಟ್. ಪರವಾಗಿಲ್ಲ, ಏನು ಬೇಜಾರು ಮಾಡ್ಕೊಳ್ಬೇಡಿ. ನೆಕ್ಸ್ಟ್, ನಿಮಗೆ ಇಷ್ಟವಾದ ದೇವ್ರು ಅಂದ್ರೆ ಮನೆ ನೀವು ಬೇಕಾ ಅಥವಾ ಅಲ್ಲ, ನೀವು ಮನ್ಸಿನಲ್ಲಿ ಯಾವಾಗ್ಲೂ ಪೂಜಿಸೋ ಅಂತ ದೇವ್ರು ಯಾವ್ದು? ಅಂದರೆ ನನಗೆ ಆ್ಯಕ್ಚುಲಾಗಿ ಹೇಳೋದಾದರೆ ದೇವರು ಅಂತ ಅನ್ನೋದಕ್ಕಿಂತ ನಾನು ಮೌಂಟ್ ಆಬುಲ್ ಬಾಬಾ ಇದ್ದಾರೆ, ಬಾಬಾನೇ ನನ್ನ ದೇವರು ಅಂತ ನಾನು ತಿಳ್ಕೊಂಡಿದ್ದೀನಿ. ಬ್ರಹ್ಮಕುಮಾರಿ ಇದ್ರದ್ದಿಂದ ನಾನು ಯಾವುದೇ ಕೇಳಬೇಕಾದ್ರೂ ಎಲ್ಲೇ ಹೋಗ್ಬೇಕಾದ್ರೂ ಬಾಬಾನೇ ಜ್ಞಾಪಿಸ್ಕೊಂಡು ನಾನು ಹೊರಡೋದು. ಅಂದರೆ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ, ರಾಮದೇವ್ರನ್ನೂ ಪೂಜೆ ಮಾಡ್ತೀವಿ, ಎಲ್ಲನೂ ಇದು ಮಾಡ್ತೀವಿ. ಅಲ್ಲ, ನೀವೆಲ್ಲ ಹೇಳ್ಬಿಟ್ರೆ ನಾವ್ ಹೆಂಗಂತ ರಾಮದೇವ್ರು ರಾಮಸೀತೆ. ಸರಿ, ನೋಡೋಣ ನಿಮ್ ಸೊಸೆ ಏನ್ ಹೇಳಿದ್ದಾರೆ ಅಂತ. ಅವ್ರು ನರಸಿಂಹಸ್ವಾಮಿ ಅಂತ ಅವ್ರು ಸೇಫ್ ಆಗಿ ಹೇಳಿದ್ದಾರೆ, ಯಾಕಂದ್ರೆ ಮನೆ ದೇವ್ರು ಅಂತ ಯಾವಾಗಲೂ ಜ್ಞಾಪಿಸ್ಕೊಳ್ಳೋದು ನರಸಿಂಹಸ್ವಾಮಿನೇ ಜ್ಞಾಪಿಸ್ಕೊಳ್ಳೋದು. ನೀವ್ ಹೇಗೂ ಹೇಳಿ ಹಾಗೂ ಹೇಳೋಗಿಲ್ಲ. ಅದು ಕೂಡ ರಾಂಗ್ ಆನ್ಸರ್ ಆಯ್ತು. ನೀವು ಭಾರತಿ. ಓಕೆ, ನೋಡೋಣ ನಿಮ್ಮ ಅತ್ತೆಯವ್ರು ಏನ್ ಹೇಳಿದ್ದಾರೆ ಅಂತ. ಶ್ರುತಿ ಅಂತ ಹೇಳಿದ್ದಾರೆ ಅವರು. ನಿಮ್ಮ ಅತ್ತೆಯಲ್ಲಿ ನಿಮ್ಗೆ ಇಷ್ಟ ಆಗದೆ ಇರೋಂಥ ಗುಣ ಯಾವುದು? ಸ್ವಲ್ಪ ಒಂದೊಂದ್ಸತಿ ಆರ್ಗ್ಯೂ ಮಾಡ್ತಾರಲ್ಲ, ಅದು ಅದು ಒಂದೇ ಇಷ್ಟ ಇಲ್ಲ ಆದ್ರೂ. ನಿಮ್ಮ ಅತ್ತೆಯವ್ರು ಏನ್ ಹೇಳಿದ್ದಾರೆ ನೋಡೋಣವಾ. ಅವ್ರು ತುಂಬಾ ಸಾಫ್ಟ್ ಅಂತೆ, ಅದು ನಿಮ್ಗೆ ಇಷ್ಟ ಇಲ್ವಂತೆ. ನೀವು ಫಸ್ಟ್ ಟೈಮ್ ಮದ್ವೆ ಆಗಿ ಅತ್ತೆ ಮನೆಗೆ ಬಂದಾಗ ನೀವು ಮಾಡಿದ ಅಡುಗೆ ಯಾವುದು? ಉಪ್ಪಿಟ್ಟ ಅನ್ಸುತ್ತೆ. ನೋಡೋಣ ನಿಮ್ಮ ಅತ್ತೆ ಏನ್ ಹೇಳಿದ್ದಾರೆ ಅಂತ. ಪಲಾವ್ ಅಂತ ಹೇಳಿದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್. ಶಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಅತ್ತೆ ಸೊಸೆ ಜೋಡಿ ತಯಾರಿಸಿದಂಥ 4 ರೆಸಿಪಿಗಳನ್ನ ಟೇಸ್ಟ್ ಮಾಡಿದ್ರಿ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ. ನಾನು ಆಗಲೇ ಹೇಳ್ದಾಗೆ ಅದ್ರ ಜೊತೆಗೆ ಇವರಿಬ್ಬರ ಮತ್ತೆ ನಾಳೆ ಭೇಟಿ ಆಗ್ತೀನಿ. ಬಾಯ್.